ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿ ಸಿರಿ ಕನ್ನಡ ಪದ್ಯ 8 ಭುವನೇಶ್ವರಿ ಇದನ್ನು ಬರೆದವರು BV ಸತ್ಯನಾರಾಯಣ ರಾವ್. ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನ, ಭಾಷಾಭ್ಯಾಸವನ್ನ, ಕವಿ ಪರಿಚಯ ಮತ್ತೆ ವ್ಯಾಕರಣದ ಮಾಹಿತಿಯನ್ನ ನೋಡೋಣ. ಮೊದಲನೇದಾಗಿ ಇಲ್ಲಿ ಬರುತ್ತೆ ಕವಿ ಪರಿಚಯ ನೋಡಬಹುದು. ಮೊದಲನೇದಾಗಿ ಈ ಒಂದು ಪದ್ಯವನ್ನ ಬರೆದವರು BV ಸತ್ಯನಾರಾಯಣ ರವರ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ. ಕೃತಿಕಾರರ ಪರಿಚಯ. ಸತ್ಯ ವಿಠಲ ಅಂಕಿತದಿಂದ ಪ್ರಸಿದ್ಧರಾಗಿರುವ BV ಸತ್ಯನಾರಾಯಣ ರಾವ್ ಅವರು 1948 ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದವರು. ಅವರ ಜನನ 1948. ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನವರು, ಬುಕ್ಕಾಪಟ್ಟಣದವರು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವವರು. ಗೀತಾ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳನ್ನ, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ಪಾಂಡಿತ್ಯವುಳ್ಳವರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತಗಳು, ಶ್ರೀ ಕುಮಾರಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳು. ನೃತ್ಯ ರೂಪಕ ಮತ್ತು ನಾಮಾವಳಿಗಳನ್ನು ರಚಿಸಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪಲ್ಲವರನ್ನು ಗೆದ್ದು ಮೆರೆದವರು ಯಾರು? ಉತ್ತರ, ಕದಂಬರು ಪಲ್ಲವರನ್ನ ಗೆದ್ದು ಬನವಾಸಿಯಲ್ಲಿ ಮೆರೆದರು. ವಾರಣಾಸಿ ಇದೆ, ಬನವಾಸಿ ಆಕ್ಚುಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಯಾರು? ಉತ್ತರ, ಬಾದಾಮಿಯಲ್ಲಿ ಚಾಳುಕ್ಯರು ಆಳ್ವಿಕೆ ನಡೆಸಿದರು. ಸ್ವಲ್ಪ ಆಳ್ವಿಕೆ ಅನ್ನೋದು ತಪ್ಪಿದೆ, ಸರಿ ಮಾಡ್ಕೊಳ್ಳಿ. ಳಿಗೆ ವಾವತ್ತಿದೆ. ಮೂರನೇ ಪ್ರಶ್ನೆ, ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ಹೊಯ್ಸಳರ ಪತನದ ನಂತರ ವಿಜಯನಗರವು ಶೀಘ್ರದಲ್ಲಿ ಬೆಳೆಯಿತು. ನಾಲ್ಕನೇ ಪ್ರಶ್ನೆ, ಯುದ್ಧದಲ್ಲಿ ಆಂಗ್ಲರನ್ನ ಎದುರಿಸಿ ಗೆದ್ದವರು ಯಾರು? ಯುದ್ಧದಲ್ಲಿ ಆಂಗ್ಲರನ್ನ ಎದುರಿಸಿ ಕಿತ್ತೂರಿನಲ್ಲಿ ಚೆನ್ನಮ್ಮ ಗೆದ್ದಳು. ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು? ಉತ್ತರ, ಸ್ವತಂತ್ರ ಭಾರತದ ಚಳುವಳಿಯು ದೇಶದಲ್ಲಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು. ವಿಶಾಲ ಮೈಸೂರಿನ ಉದಯವಾದದ್ದು ಯಾವಾಗ? 1956ರ ನವೆಂಬರ್ 1ರಂದು ವಿಶಾಲ ಮೈಸೂರಿನ ಉದಯವಾಯಿತು. 1956 ನವೆಂಬರ್ 1. ನೆಕ್ಸ್ಟ್ ಪ್ರಶ್ನೆ, ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು, ಯಾವುದು ಬಾಳಬೇಕು? ಉತ್ತರ, ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು ಮತ್ತು ಕನ್ನಡ ಬಾಳಬೇಕು. ಹೌದಲ್ವಾ? ನಮ್ಮ ನಾಡಿನಲ್ಲಿ ಮೊದಲನೇದಾಗಿ ನಮ್ಮ ಕನ್ನಡ ಗೆಲ್ಲಬೇಕು ಮತ್ತೆ ಕನ್ನಡ ಬಾಳಬೇಕು. ಬನ್ನಿ ನೆಕ್ಸ್ಟ್ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಇದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನ ಇಲ್ಲಿ ನೋಡಬಹುದು ನೀವು. ಇಲ್ಲಿ ನೀವೇನು ಈ ಒಂದು ಪದ್ಯ ಇದೆಯಲ್ವಾ, ಭುವನೇಶ್ವರಿ ಪದ್ಯ, ಈ ಪದ್ಯದಲ್ಲೇ ಬುಕ್ಕೆಲ್ಲೇ ಸಿಗುತ್ತೆ. ಆದ್ರೂ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ, ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ದೊಹಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದವಳು ಜೈಲಿನಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬಸವೇಶ್ವರರ ಸಿರಿಪಂಥವಿದೆ. ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ, ನಮ್ಮೀ ಕನ್ನಡ ನೆಲದಲ್ಲಿ. ಕನ್ನಡ ಕಲಿಯಿರಿ, ಕನ್ನಡ ಘೋಷಿಸಿ, ನಮ್ಮಯ ಕನ್ನಡ ನಾಡಿನಲ್ಲಿ. ಇದಾದ್ಮೇಲೆ ಬನ್ನಿ ನೋಡೋಣ ವ್ಯಾಕರಣದ ಮಾಹಿತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಿಂದಿನ ಅಧ್ಯಾಯದಲ್ಲಿ ನಾವು ಕ್ರಿಯಾಪದದ ರೂಪಗಳನ್ನು ಪರಿಚಯಿಸಿಕೊಂಡಿದ್ವಿ, ಹೌದಲ್ವಾ? ಕ್ರಿಯಾಪದದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಂತಾರೆ ಅಥವಾ ಧಾತು ಅಂತ ಹೇಳ್ಬಿಟ್ಟು ಸಹ ಕರೀತಾರೆ. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ತಿನ್ನುತ್ತಾನೆ, ತಿನ್ನುತ್ತಾಳೆ, ತಿನ್ನುತ್ತದೆ, ತಿನ್ನುವರು, ತಿನ್ನಲಿ, ತಿಂದರು, ತಿಂದಿತು ಮುಂತಾದವು ಇವೆಲ್ಲ ಕ್ರಿಯಾಪದಗಳು. ಇವುಗಳ ಮೂಲ ರೂಪ ಯಾವುದು? ತಿನ್ನು. ಇಲ್ಲಿ ಏನು ಮೇನ್ ಆಗಿ ಪ್ರೊಸೆಸ್ ನಡೀತಾ ಇರೋದು, ತಿನ್ನುವ ಒಂದು ಕೆಲಸ ನಡೀತಾ ಇದೆಯಲ್ಲ, ಮೂಲ ರೂಪ ಯಾವುದು? ತಿನ್ನು ಎಂಬುದಾಗಿದೆ. ಇದೇ ರೀತಿಯಲ್ಲಿ ನಾವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳನ್ನು ಪರಿಚಯಿಸಿಕೊಂಡಿದ್ದೇವೆ. ಈ ಮೇಲಿನ ತಿನ್ನು ಎಂಬ ಧಾತುವು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಕ್ರಿಯಾಪದ ರೂಪ ಪಡೆದಿರುವುದನ್ನು ಈ ಕೆಳಗಿನ ಪಟ್ಟಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ತಿನ್ನು ಅನ್ನೋ ಒಂದು ಧಾತುನ ತಗೊಂಡು
ಯಾವ ರೀತಿಯಾಗಿ ಪಾಸ್ಟ್ ಟೆನ್ಸ್ಗೆ, ಪ್ರೆಸೆಂಟ್ ಟೆನ್ಸ್ಗೆ ಮತ್ತು ಫ್ಯೂಚರ್ ಟೆನ್ಸ್ಗೆ ಅಂದರೆ ಭೂತಕಾಲ, ವರ್ತಮಾನ ಕಾಲಕ್ಕೆ ಮತ್ತು ಭವಿಷ್ಯತ್ ಕಾಲಕ್ಕೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡೋಣ. ಅಷ್ಟೇ ಅಲ್ಲದೆ ಏಕವಚನ ಇದ್ದಾಗ, ಬಹುವಚನ ಇದ್ದಾಗ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋ ನೋಡೋಣ. ಪ್ರಥಮ ಪುರುಷ ಅಂತ ಅಂದರೆ ಅವನು ವರ್ತಮಾನ ಕಾಲದಲ್ಲಿ ತಿನ್ನುತ್ತಾನೆ. ಅದೇ ಬಹಳ ಜನ ಇದ್ರೆ ತಿನ್ನುತ್ತಾರೆ. ಅವಳು ಹುಡುಗಿ ಇದ್ರೆ ತಿನ್ನುತ್ತಾಳೆ, ತಿನ್ನುತ್ತಾರೆ. ಅದು ತಿನ್ನುತ್ತದೆ, ತಿನ್ನುತ್ತವೆ ಅಲ್ವಾ. ಅದೇ ನೆಕ್ಸ್ಟ್ ಪ್ರಥಮ ಪುರುಷದಲ್ಲಿ ಏಕವಚನ ಇದ್ರೆ ತಿಂದನು, ತಿಂದರು. ಭೂತಕಾಲ ಆದರೆ ತಿಂದಳು, ತಿಂದರು. ತಿಂದಿತು, ತಿಂದವು. ಆಲ್ರೆಡಿ ಆಗಿದೆ ಪ್ರೊಸೆಸ್. ನೆಕ್ಸ್ಟ್ ಭವಿಷ್ಯತ್ ಕಾಲ, ಮುಂದೆ ಆಗೋದನ್ನ ನೋಡೋಣ. ತಿನ್ನುವನು, ತಿನ್ನುವಳು, ತಿನ್ನುವುದು. ಅದೇ ಬಹುವಚನ ಆದರೆ ತಿನ್ನುವರು, ತಿನ್ನುವರು, ತಿನ್ನುವುವು. ಆಯ್ತಾ. ನೆಕ್ಸ್ಟ್ ಅದೇ ಮಧ್ಯಮ ಪುರುಷಕ್ಕೆ ಬಂದಾಗ ನೀನು ತಿನ್ನುತ್ತೀಯೇ, ನೀನು ತಿನ್ನುತ್ತೀಯೇ ಏಕವಚನ. ಅದಾದ್ಮೇಲೆ ನೆಕ್ಸ್ಟ್ ಬಹುವಚನದಲ್ಲಿ ತಿನ್ನುತ್ತೀರಿ. ನೀನು ಅನ್ನೋದು ನಾನು ಮಧ್ಯಮ ಪುರುಷಕ್ಕೆ ಹೇಳ್ತಾ ಇರೋದು. ಸೊ ತಿನ್ನುತ್ತೀಯೇ ಬಹುವಚನಕ್ಕೆ ತಿನ್ನುತ್ತೀರಿ. ಅದೇ ಭೂತಕಾಲ ಏಕವಚನಕ್ಕೆ ತಿಂದೆ, ಬಹುವಚನ ಇದ್ರೆ ತಿಂದಿರಿ. ಆದರೆ ಭವಿಷ್ಯತ್ ಕಾಲ ಏಕವಚನ ಇದ್ರೆ ತಿನ್ನುವೆ. ನೆಕ್ಸ್ಟ್ ಅದೇ ಬಹುವಚನ ಇದ್ರೆ ತಿನ್ನುವಿರಿ. ಮಧ್ಯಮ ಪುರುಷ ಇಲ್ಲಿ ನೀನು ಅನ್ನೋದು ಅಲ್ವಾ, ಮಧ್ಯಮ ಪುರುಷ ಅನ್ನೋದು ಇಲ್ಲಿ ನೀನು. ಸೊ ಉತ್ತಮ ಪುರುಷ ಅಂತ ಅಂದ್ರೆ ನಾನು, ಹೌದಲ್ವಾ. ನಾನು ಅನ್ನೋದು ಏಕವಚನ ಇದ್ದಾಗ ವರ್ತಮಾನದಲ್ಲಿ ತಿನ್ನುತ್ತೇನೆ, ತಿನ್ನುತ್ತೇವೆ. ಭೂತಕಾಲದಲ್ಲಿ ತಿಂದೆವು, ತಿಂದೆವು. ಭವಿಷ್ಯತ್ ಕಾಲದಲ್ಲಿ ತಿನ್ನುವೆವು, ಬಹುವಚನ ಆದರೂ ಸಹ ತಿನ್ನುವೆವು. ಈ ಮೇಲಿನ ಪಟ್ಟಿಯಲ್ಲಿ ತಿನ್ನು ಎಂಬ ಧಾತು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಏಕವಚನ, ಬಹುವಚನ, ಅದೇ ಪ್ರಥಮ ಪುರುಷ ಆಗಿದ್ರೆ, ಮಧ್ಯಮ ಪುರುಷ ಆಗಿದ್ರೆ, ಉತ್ತಮ ಪುರುಷಗಳಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಿದಿರಿ. ಇದೇ ರೀತಿಯಲ್ಲಿ ಇತರ ಧಾತುಗಳನ್ನು ಬಳಸಿ ಪ್ರಯೋಗ ಮಾಡುವುದನ್ನು ಅಭ್ಯಾಸ ಮಾಡಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಬಹಳಷ್ಟು ಅಭ್ಯಾಸ. ಮಾಡು ಅನ್ನೋದು ಸಹ ಧಾತು, ಓಕೆನಾ. ಸೊ ಮಾಡಿದನು, ಮಾಡಿದರು, ಮಾಡುತ್ತಾನೆ. ಸೊ ಈ ರೀತಿಯಾಗಿ ನೀವು ಒಂದು ಧಾತುನ ಉಪಯೋಗಿಸ್ಕೊಂಡು ಮಾಡಬೇಕಂತೆ. ನೆಕ್ಸ್ಟ್ ಬರೋಣ. ಭಾಷಾಭ್ಯಾಸದಲ್ಲಿ ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ. ಆಡಿದಳು, ಇದನ್ನ ವರ್ತಮಾನಕ್ಕೆ ಬದಲಿಸಿ ಆಡುತ್ತಿದ್ದಾಳೆ. ಈಗ ನೋಡುವರು, ಇದನ್ನ ಏಕವಚನಕ್ಕೆ ನೋಡುವರು, ಇದು ಬಹುವಚನದಲ್ಲಿದೆ. ನೋಡುವನು. ತಿಂದಿತು, ಇದರ ಮೂಲ ರೂಪ ಯಾವುದು? ತಿನ್ನು. ನೆಕ್ಸ್ಟ್ ಬರುವುದು, ಇದನ್ನ ಭೂತಕಾಲಕ್ಕೆ ಬದಲಾಯಿಸಿ ಬಂದವು ಅಥವಾ ಬಂದಿತು. ಓಕೆ. ನೆಕ್ಸ್ಟ್ ಇವುಗಳ ಧಾತು ರೂಪವನ್ನು ಬರೆಯಿರಿ. ಹಾಗಾದ್ರೆ ಇದರೊಳಗಡೆ ಯಾವುದು ಮೇನ್ ಅನ್ನೋದನ್ನ, ಈ ಕ್ರಿಯಾಪದದ ಧಾತುವನ್ನು ಬರೆಯಿರಿ. ಬಂದರು ಅಂದ್ರೆ ಬರುವುದು. ಕುಣಿವಳು ಕುಣಿ, ಕುಡಿಯಿತು ಕುಡಿ, ಬರೆವಳು ಬರೆ, ಬಂದನು ಬರು, ಹೋಗುವರು ಹೋಗು. ಓಕೆ. ನೆಕ್ಸ್ಟ್ ಇದಿಷ್ಟು ಸಹ ಈ ಒಂದು 5ನೇ ತರಗತಿಯ ಭುವನೇಶ್ವರಿ ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಮತ್ತು ವ್ಯಾಕರಣ ಮಾಹಿತಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.